ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪೇಪರಲ್ಲಿ ಒಂದು ಸ್ಲೀವನ್ನು ಯಾವ ಥರ ಕಟಿಂಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಡ್ರೆಸ್ ತಗೊಂಡಿದ್ದೀನಿ. ಡ್ರೆಸ್ನ ಸ್ಲೀವು ಯಾವ ಥರ ಕಟಿಂಗ್ ಮಾಡೋದು ಅಂತ ನೋಡೋಣ. ಸ್ಟಾರ್ಟಿಂಗ್ ಕಲಿಯೋರಿಗೆ ತುಂಬ ಯೂಸ್ಫುಲ್ ವಿಡಿಯೋ ಇದು. ಈ ಥರ ಒಂದು ಟಾಪನ್ನು ತಗೊಂಡಿದ್ದೀನಿ ನೋಡಿ. ಇಲ್ಲಿ ಟಾಪಿನ ಸ್ಲೀವ್ನ ಉದ್ದ, ಆಮೇಲೆ ಕೆಳಗಡೆ ಬಾಟಮ್ ಮೆಷರ್ಮೆಂಟ್ ಎಲ್ಲ ಬರುತ್ತೆ. ಇದನ್ನು ಯಾವ ಥರ ಪೇಪರಲ್ಲಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಇಲ್ಲಿ ಈ ಥರ ಪೇಪರ್ ಇದ್ದರೆ ನಿಮ್ಮ ಹತ್ರ ಈ ಥರ ಪೇಪರನ್ನು ತಗೊಂಡು ಈ ಥರ ಅಳತೆನ ಪೇಪರಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು. ಈಗ ಇಲ್ಲಿ 2 ಸೈಡ್ ಇದೆಯಲ್ವಾ ಪೇಪರು, ಈ ಥರ ಪೇಪರ್ನ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ನಮಗೆ ಇಲ್ಲಿ ನೋಡಿ 4 ಇದೆ, ಕಾಣಿಸ್ತಾ ಇದೆಯಲ್ಲ, 4 ಇದೆ. ನಮಗೆ 2 ಸ್ಲೀವ್ ಕಟಿಂಗ್ ಮಾಡಬೇಕಾದ್ರೆ ಈ ಥರ 4 ಇರಬೇಕು. ಈ ಥರ 2 ಇಟ್ಟು ಕಟಿಂಗ್ ಮಾಡಿಕೊಂಡ್ರೆ ನಮಗೆ ಒಂದೇ ಸ್ಲೀವ್ ಬರೋದು. ಈ ಥರ ಫೋಲ್ಡ್ ಮಾಡಿ 4 ಆಗಿದ್ದರೆ ಮಾತ್ರ ನಮಗೆ 2 ಸ್ಲೀವು, 2 ಕಡೆಗೆ ಸ್ಲೀವ್ ಬೇಕಲ್ವಾ, ಆ 2 ಸ್ಲೀವ್ ಬರಬೇಕಾದ್ರೆ ಈ ಥರ 4 ಆಗಿ ಇರಬೇಕು. ಬಟ್ಟೆಲಾದರೂ ಸರಿ, ಇದರ ಪೇಪರಲ್ಲಾದರೂ ಸರಿ. ನಮ್ಮ ಕಡೆಗೆ ಫೋಲ್ಡಿಂಗ್ ಇರಬೇಕು, ಹೊರಗಡೆಗೆ ಓಪನ್ ಇರಬೇಕು. ಈಗ ನಾನಿಲ್ಲಿ ನಮ್ಮ ಕಡೆಯಿಂದ ಇಲ್ಲಿ ಕ್ಲೋಸ್ ಸೈಡ್ ಇದೆಯಲ್ವ, ಇಲ್ಲಿಂದ 4.25 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ವ, ಈ ಥರ ಸ್ಲೀವ್ನ ಉದ್ದ 4.25ಗೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ಈ ಥರ ಒಂದು ಲೈನ್ ಹಾಕ್ಕೋಬೇಕು. ಈಗ ನಮಗೆ ಕೆಳಗಡೆ ಮೇಲ್ಗಡೆ ಫೋಲ್ಡಿಂಗ್ಗೆ, ಮೇಲ್ಗಡೆ ಸ್ಟಿಚಿಂಗು ಕೆಳಗಡೆ ನಾವು ಸ್ವಲ್ಪ ಫೋಲ್ಡ್ ಮಾಡ್ತೀವಲ್ವ, ಅದಕ್ಕೆ 1.25 ಇಂಚು ಎಕ್ಸ್ಟ್ರಾ ಕೊಡೋಣ. ಇಲ್ಲಿ 1.25 ಇಂಚು ಎಕ್ಸ್ಟ್ರಾ, 4.25ಇಂದ ಮೇಲಕ್ಕೆ 1.25 ಇಂಚು ಎಕ್ಸ್ಟ್ರಾ ಕೊಟ್ಟು ಈ ಥರ ಪುನಃ ಲೈನ್ ಹಾಕ್ಕೋಬೇಕು. ಈಗ ಇಲ್ಲಿಂದ ಕೆಳಗಡೆಗೆ ನೋಡಿ, ಈಗ ಉದ್ದ ಬಂದಿದೆಯಲ್ವ ಸ್ಲೀವ್ನ ಉದ್ದ, ಈಗ ಕೆಳಗಡೆ ಅಗಲ ತಗೋಬೇಕು. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ವ, ಇದು ಸ್ಲೀವಿನ ಅಗಲ. ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅಗಲ 6 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಹೊರಗಡೆಗೆ ಪುನಃ 1.25 ಇಂಚು, ಯಾಕೆಂದರೆ ನಾವು ಸ್ಟಿಚಿಂಗ್ ಮಾಡ್ತೀವಲ್ಲ, ಅದಕ್ಕೆ 1.25 ಇಂಚು ಎಕ್ಸ್ಟ್ರಾ ಬೇಕು. ಈಗ ಉದ್ದ ಸಿಕ್ಕಿದೆ, ಅಗಲ ಸಿಕ್ಕಿದೆ. ಈ ಉದ್ದ ಮೇಲ್ಗಡೆ ಉದ್ದದಿಂದ ಕೆಳಗಡೆಗೆ 2.25 ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ. ಇದು ನಮಗೆ ಆರ್ಮೋಲ್ ರೌಂಡು ಅಳತೆ ತಗೋತೀವಲ್ಲ, ಅದಕ್ಕೋಸ್ಕರ ಇಲ್ಲಿ 2.25 ಇಂಚು ಈ ಥರ ಮಾರ್ಕ್ ಮಾಡಾದಮೇಲೆ ಈ ಥರ ಲೈನ್ ಹಾಕ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಹಾರ್ಮೋಲ್ ರೌಂಡನ್ನು ಅಳತೆ ಮಾಡ್ಕೋಬೇಕು. ಹಾರ್ಮೋಲ್ ರೌಂಡ್ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ವ ಸ್ಲೀವಿನ ಈ ಭಾಗ, ಇಲ್ಲಿ ನಾವು ಅಳತೆ ಮಾಡ್ಕೋಬೇಕು. ಕಾಣಿಸ್ತಾ ಇದೆಯಲ್ವ ಈ ಭಾಗ. ಈಗ 8.25 ಇಂಚು ಇದೆ. ಇದನ್ನು ಇಲ್ಲಿ ನಾವು ಇಲ್ಲಿಂದ ಇಲ್ಲಿಗೆ ಈ ಥರ ಇಟ್ಕೊಂಡು ಅಳತೆ ಮಾಡ್ಕೋಬೇಕು. 8.25 ಇಂಚು ಕಾಣಿಸ್ತಾ ಇದೆಯಲ್ವ ಈ ಥರ. ಈಗ ಇಲ್ಲಿಗೊಂದು ಮಾರ್ಕ್ ಮಾಡ್ಕೋಬೇಕು, ಆಯ್ತಲ್ವ. ಈಗ ಹೊರಗಡೆಗೆ ನಮಗೆ ಎಕ್ಸ್ಟ್ರಾ ಬಟ್ಟೆಗೋಸ್ಕರ ಸ್ಟಿಚಿಂಗ್ ಮಾಡೋಕ್ಕೆ ಬಟ್ಟೆ ಬೇಕಲ್ವ, 1.25 ಇಂಚು ಎಕ್ಸ್ಟ್ರಾ ಕೊಡಬೇಕು. ಈ ಥರ ಮಾರ್ಕ್ ಆದಮೇಲೆ ಇಲ್ಲಿ ನೀಟಾಗಿ ಈ ಥರ ಲೈನ್ ಹಾಕ್ಕೋಬೇಕು. ಕರುವಾಗಿ ಈ ಥರ ಲೈನ್ ಹಾಕ್ಕೋಬೇಕು. ಇಲ್ಲಿಂದ ಈ ಥರ ಲೈನ್, ಗೊತ್ತಾಯ್ತಲ್ವ. ಈಗ ಏನು ಮಾಡಬೇಕಂದ್ರೆ ನಾವು ಕಟಿಂಗ್ ಮಾಡ್ಕೊಂಡು ಹೋಗಬೇಕು. ಯಾವ ಥರ ಕಟಿಂಗ್ ಮಾಡಬೇಕು ಅಂದರೆ, ಪೇಪರ್ನ ಈ ಥರ ಎಲ್ಲ ಮಾರ್ಕಿಂಗ್ ಆದಮೇಲೆ ಈ ಥರ ಇಟ್ಕೊಳ್ಳಿ. ಇಲ್ಲಿ ನಾವು ಕಟಿಂಗ್ ಮಾಡ್ಕೋಬೇಕು. ಎಕ್ಸ್ಟ್ರಾ ನಾವು ಸ್ಟಿಚಿಂಗ್ಗೆ ಅಂತ 1.25 ಇಂಚು ಕೊಟ್ಟಿದ್ದೀವಲ್ವ, ಅಲ್ಲಿ ಈ ಥರ ಕಟಿಂಗನ್ನು ಮಾಡ್ಕೋಬೇಕು. ಆಮೇಲೆ ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಈ ಥರ ತಿರುಗಿಸ್ಕೊಳ್ಳಿ. ಆಮೇಲೆ ನಾವಿಲ್ಲಿ ಮಾರ್ಕ್ ಮಾಡಿದ್ದೀವಿ ನೋಡಿ, ಅದ್ರ ಮೇಲ್ಗಡೆ ಈ ಥರ ಕಟ್ ಮಾಡ್ಕೊಂಡು ಹೋಗಬೇಕು. ಕರೆಕ್ಟಾಗಿ ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದ್ರ ಮೇಲೆ ಅದರ ನೇರಕ್ಕೆ ಕಟಿಂಗ್ ಮಾಡ್ಕೋಬೇಕು. ಈಗ ಇಲ್ಲಿ ಮಧ್ಯಕ್ಕೆ ಒಂದು ಕಟಿಂಗ್ ಮಾಡ್ಕೊಳ್ಳಿ, ನಮಗೆ ಸೆಂಟ್ರು ಭಾಗ ಗೊತ್ತಾಗೋಕ್ಕೋಸ್ಕರ. ಸ್ಲೀವ್ನ ಕಟಿಂಗ್ ಆಗಿದೆ. ಈಗ ಫ್ರಂಟ್ ಭಾಗದಲ್ಲಿ ನಾವೊಂದು 1/4 ಇಂಚಷ್ಟು ಪ್ರತಿಯೊಂದು ಟಾಪ್ಗಳಾದರೆ ಆಗಲಿ, ಆಮೇಲೆ ಬ್ಲೌಸ್ ಆಗಲಿ, ನಾವೊಂದು 1/4 ಇಂಚಷ್ಟು
ಒಳಗಡೆಯಿಂದ ಕಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ನಮ್ಗೆ ಇಲ್ಲಿ ಹಿಡ್ಕೊಂಡಂಗೆ ಆಗುತ್ತೆ, ಬಟ್ಟೆ ಜಾಸ್ತಿ ಇರೋಂಗಾಗುತ್ತೆ, ಸುಕ್ಕನಂಗೆ ಬರಬಾರ್ದು ಅಂತ ಇಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ನಾವು ಟಾಪಲ್ಲಾದರೂ ಅಷ್ಟೇ, ಬ್ಲೌಸಲ್ಲಾದರೂ ಅಷ್ಟೇ ಸ್ಲೀವಲ್ಲಿ ಈ ಥರ ಸ್ವಲ್ಪ ಕಟಿಂಗ್ ಮಾಡ್ಕೋಬೇಕು. ನೋಡಿ, ಈಗ ಸ್ಲೀವ್ ಕಟ್ಟಿಂಗ್ ಆಗಿದೆ. ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು, ನಮಗೆ ಫ್ರಂಟ್ ಭಾಗ ಅಂತ ಗೊತ್ತಾಗೋಕ್ಕೋಸ್ಕರ. ಗೊತ್ತಾಯ್ತಲ್ವ ಫ್ರೆಂಡ್ಸ್, ಸ್ಲೀವ್ ಕಟ್ಟಿಂಗ್ ಎಷ್ಟು ಈಸಿಯಾಗಿ ಮಾಡಿದ್ದೀನಿ ಅಂತ. ಇದೇ ಥರ ಬಟ್ಟೆಲೂ ಕೂಡ ಕಟಿಂಗ್ ಮಾಡ್ಬೋದು. ಸ್ಟಾರ್ಟಿಂಗ್ ಕಲಿಯೋರು ಪೇಪರಲ್ಲೇ ಕಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.